ರಸ್ತೆ ಸುರಕ್ಷತಾ ಸಪ್ತಾಹ ಹಾಗೂ ಹೆಲ್ಮೆಟ್ ಕಡ್ಡಾಯ ಧರಿಸಿರುವ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕೋಲಾರ ತಾಲೂಕಿನ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಅಡ್ವಿಕ್ ಹೈಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ವೇಮಗಲ್ ಪೊಲೀಸ್ ಠಾಣಾ ಅಧಿಕಾರಿಗಳ ನೇತೃತ್ವದಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಸ್ತೆ ಸುರಕ್ಷತಾ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಬೈಕ್ ಜಾಗೃತಿ ಜಾಥಾಕ್ಕೆ ವೇಮಗಲ್ ಸರ್ಕಲ್ ಇನ್ಸ್ಪೆಕ್ಟರ್ ಬಿಪಿ ಮಂಜುನಾಥ್ ರವರು ಚಾಲನೆ ನೀಡಿದರು. ಬಳಿಕ ನರಸಾಪುರ ಕೈಗಾರಿಕಾ ಪ್ರದೇಶದ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯ ಬಳಿ ಹೆಲ್ಮೆಟ್ ಧರಿಸದೆ ಸವಾರಿ ಮಾಡ್ತಾ ಇದ್ದ ಸವಾರರಿಗೆ ಮೊದಲು ಗುಲಾಬಿ ಹೂ ಕೊಟ್ಟು ಹೆಲ್ಮೆಟ್ ಜಾಗೃತಿ ತಿಳಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಬಳಿಕ ಉಚಿತವಾಗಿ ಹೆಲ್ಮೆಟ್ ನೀಡಿದರು. ಅಲ್ಲದೆ ಹೆಲ್ಮೆಟ್ ವಿತರಣೆ ವೇಳೆ ಗಣಪತಿ ವೇಷಧಾರಿಯನ್ನು ಮುಂದಿಟ್ಟು ಹೆಲ್ಮೆಟ್ ಜಾಗೃತಿ ಮೂಡಿಸಿದ್ದು ವಿಶೇಷವಾಗಿತ್ತು. ಬಳಿಕ ಮಾತನಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ರವರು ಜನಸಾಮಾನ್ಯರಲ್ಲಿ ರಸ್ತೆ ಸಂಚಾರ ನಿಯಮಗಳ ಬಗ್ಗೆ ಅರಿವು ಮೂಡಿಸುವುದು, ರಸ್ತೆ ಅಪಘಾತ ಸಾವು ನೋವುಗಳ ಬಗ್ಗೆ ಅವರ ಗಮನಕ್ಕೆ ತರುವುದು ಹಾಗೂ ರಸ್ತೆ ನಿಯಮಗಳನ್ನು ಪಾಲಿಸುವಂತೆ ಪ್ರತಿಯೊಬ್ಬರಲ್ಲೂ ಕೂಡ ಶಿಸ್ತು ಮೂಡಿಸುವುದು ಸಪ್ತಾಹದ ಮುಖ್ಯ ಉದ್ದೇಶವಾಗಿದೆ. ರಸ್ತೆ ಸುರಕ್ಷತಾ ನಿಯಮಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಂಡು ಸುರಕ್ಷಿತ ಪ್ರಯಾಣದ ಕಡೆ ಗಮನ ಹರಿಸಬೇಕು. ಈ ಕಂಪನಿ ಮಾದರಿಯಂತೆ ಎಲ್ಲಾ ಕಂಪನಿಗಳು ಈ ಸಪ್ತಾಹಕ್ಕೆ ಕೈ ಜೋಡಿಸಬೇಕಾಗಿದೆ ಅಂತ ಮನವಿ ಮಾಡಿದರು. ಇನ್ನು ಕಂಪನಿಯ ಸಂಪನ್ಮೂಲ ಅಧಿಕಾರಿಗಳಾದ ಮಾನಸ್ ಅವರು ಮಾತನಾಡಿ, ಕಂಪನಿಯ ಸಿಎಸ್ಆರ್ ಅನುದಾನದಲ್ಲಿ ಸುಮಾರು 50 ಉಚಿತ ಹೆಲ್ಮೆಟ್ಗಳನ್ನು ವಿತರಿಸಲಾಗಿದ್ದು, ಪ್ರತಿ ವರ್ಷ ಕಂಪನಿಯ ಸಿಬ್ಬಂದಿಗೆ ಮಾತ್ರವೇ ನೀಡುತ್ತಾ ಇದ್ದು, ಈ ವರ್ಷ ಹೊರಗಿನ ವಾಹನ ಸವಾರರಿಗೆ ನೀಡುತ್ತಾ ಇದ್ದೇವೆ ಅಂತ ತಿಳಿಸಿದರು. ನಾಗರಿಕ ಮತ್ತು ರಸ್ತೆ ಬಳಕೆದಾರನಾಗಿ ನಡೆದುಕೊಳ್ಳುವಂತೆ ಪ್ರತಿಜ್ಞೆ ಮಾಡುತ್ತೇನೆ. ಫಲಕಗಳನ್ನು ಕಡ್ಡಾಯವಾಗಿ ಪಾಲಿಸುತ್ತೇನೆ. ನಾನು ವಾಹನ ಚಲಾಯಿಸುವಾಗ ಸದಾ ಸೀಟ್ ಬೆಲ್ಟ್ ಧರಿಸುತ್ತೇನೆ. ಹಾರ್ನ್ ಧರಿಸಲು ಖಚಿತಪಡಿಸುತ್ತೇನೆ. ನಾನು ದ್ವಿಚಕ್ರ ವಾಹನ ಚಲಾಯಿಸುವಾಗ ಸದಾ ಹೆಲ್ಮೆಟ್ ಧರಿಸುತ್ತೇನೆ. ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತೇನೆ. ನಾನು ಮದ್ಯಪಾನ, ಮಾದಕ ಪದಾರ್ಥಗಳು ಹಾಗೂ ಯಾವುದೇ ತೊಡಕಾಗುವಂತಹ ಕ್ರಿಯಾಕಲಾಪಗಳನ್ನು ತಪ್ಪಿಸುತ್ತೇನೆ. ನಾನು ಒಂದು ಸಾರ್ವಜನಿಕರಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಅರಿವನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ, ಹಾಗೆ ಒಂದು ಹೆಲ್ಮೆಟ್ಗೆ ಸಾಯುವಂಥ ಪರಿಸ್ಥಿತಿಗಳು ಜಾಸ್ತಿ ಆಗಿದೆ. ಸಾಮಾನ್ಯವಾಗಿ ನಾವು ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ಅಥವಾ ನಗರ ಪ್ರದೇಶಗಳ ಇಲ್ಲೇ ಸರ್ ನಮ್ಮೂರು ಪಕ್ಕತ್ತೆ ಅಥವಾ ಇಲ್ಲೆಲ್ಲೋ ಕಂಪ್ಲೇಂಟ್ ಬಂದಿರ್ತೇವೆ, ಸರ್ಕಾರಿ ತಗೊಳ್ಳಿಕ್ಕೆ ಬಂದಿರ್ತೇವೆ, ಬೇರೆ ಬೇರೆ ರೀಸನ್ಗಳನ್ನ ಹೇಳ್ತಾರೆ. ಬಟ್ ನಾನು ಅವ್ರಿಗೆ ಹೇಳೋದು ಒಂದೇ, ಆಯ್ತಪ್ಪ ನೀವು ಎಲ್ಲಿ ಬಂದಿದ್ರಲ್ಲಿ ಗೇಟ್ ಆದರೆ ಯಾವುದೇ ಕಾರಣಕ್ಕೂ ಅದನ್ನ ರಿಪೇರಿ ಮಾಡಬೇಕಾಗಿಲ್ಲ. ಹಾಗಾಗಿ ಹೆಲ್ಮೆಟ್ ಕಂಪಲ್ಸರಿ ಹಾಕಬೇಕು ಅಂತೇಳಿ ಪ್ರತಿ ವರ್ಷ ನಾವು ರಸ್ತೆ ಸುರಕ್ಷತಾ ಸಪ್ತಾಹ ಏನಿದೆ, ರೋಡ್ ಸೇಫ್ಟಿ ಅವೇರ್ನೆಸ್ಸು ಅಡ್ವಿಕ್ ಹೈಟೆಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಪ್ರತಿ ವರ್ಷ ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷ ನಾವೇನು ಮಾಡ್ತಾ ಇದ್ವಿ ಅಂದರೆ ಕಂಪನಿಯ ಒಳಗಡೆ ಉದ್ಯೋಗಿಗಳಿಗೆ ನಾವು ಅವೇರ್ನೆಸ್ಸನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಅವ್ರಿಗೆ ಸ್ಲೋಗನ್ ಮಾಡ್ತಕ್ಕಂಥದ್ದು, ಕ್ವಿಜ್ ಮಾಡ್ತಕ್ಕಂಥದ್ದು, ಸ್ಪೇಸ್ಟಿ ಅವೇರ್ನೆಸ್ ಕೊಡ್ತಕ್ಕಂಥದ್ದು, ಅದನ್ನೆಲ್ಲ ಕಂಪ್ನಿ ಒಳಗಡೆ ಇರ್ತಕ್ಕಂಥ ಉದ್ಯೋಗಿಗಳಿಗೆ ಮಾಡ್ತಾಯಿದ್ವಿ. ಇದೇ ಪ್ರಪ್ರಥಮ ಬಾರಿಗೆ ನಾವು ನಮ್ಮ ಈಚೆಕ್ಕಂತಹ ಯಾರ್ಯಾರು ಇರ್ತಾರೆ ನಾಗರಿಕರುಗಳಿಗೆ ಅವರು ಕೂಡ ನಾವು ಇದೇ ಥರ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಒಂದು ಯೋಚನೆ ನಮಗೆ ಬಂತು. ಆ ಪ್ರಕಾರವಾಗಿ ಆಲ್ಮೋಸ್ಟ್ ನಾವು ಒಂದು 50 ಹೆಲ್ಮೆಟ್ನ ಇವತ್ತು ವಿತರಣೆ ಮಾಡ್ತಾಯಿದ್ವಿ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಸಹಯೋಗದಲ್ಲಿ. ಕಾನ್ಸೆಪ್ಟ್ ಏನು ಅಂತ ಅಂದರೆ ನೋಡಿ, ಇವರು ಗಣೇಶ. ಸೊ ಗಣೇಶ ಏನಾಯಿತು ಅಂತಂದರೆ ಗಣೇಶನಿಗೆ ತಲೆ ಹೋದಾಗ ಏನಾಯಿತು, ಅವರ ತಂದೆಯಾದಂಥ ಈಶ್ವರ ಅವರು ಇನ್ನೊಂದು ತಲೆನ ಅವ್ರಿಗೆ ಅನುಕರಣೆ ಮಾಡಿಸ್ಕೊಟ್ರು. ಸೊ ಆದರೆ ಈಗ ಸಾಮಾನ್ಯ ಜನರು ಏನಾಗ್ತಾರೆ, ತುಂಬ ಜನ ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇರ್ತಾರೆ. ಅವ್ರಿಗೇನಾಗುತ್ತೆ, ಹೆಡ್ ಏನಾದ್ರು ಇಂಜುರಿಯಾಗಿ ಕಟ್ಟಾದರೆ ಯಾವುದೇ ಥರ ಅವ್ರಿಗೆ ತಲೆ ಬರೋದಿಲ್ಲ.
ಸೊ ಅದನ್ನು ನಾವು ಈ ಗಣೇಶನ ಮುಖಾಂತರ ಒಂದು ಅವೇರ್ನೆಸ್ ಕೊಟ್ಟು ಆ ಮುಖಾಂತರ ನಾವು ಹೆಲ್ಮೆಟನ್ನು ಕೊಡೋ ಥರ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ವಿ. 2020 ಮಾಡಿದ್ವಿ ಒಂದು ಸತಿ, ಈಗ ಸಣ್ಣ ಮಟ್ಟದಲ್ಲಿ ಮಾಡಿದ್ವಿ. ಇದರ ದೊಡ್ಡ ಮಟ್ಟದಲ್ಲಿ 2 ಸ್ಟಾಲ್ ಮಾಡಿದ್ವಿ. ಒಂದು ಸ್ಟಾಲು ಇಲ್ಲಿ ಮಾಡಿದ್ವಿ ನರಸಾಪುರ ಬೈಪಾಸಲ್ಲಿ, 2ನೇ ಸ್ಟಾಲ್ ನಾವು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮಾಡಿದ್ವಿ. ಅಲ್ಲೊಂದು 25 ಹೆಲ್ಮೆಟ್ ಕೊಡ್ತಾ ಇದ್ವಿ, ಇಲ್ಲೊಂದು 30 ಹೆಲ್ಮೆಟ್ ಕೊಡ್ತಾ ಇದ್ವಿ. ಸಾಮಾನ್ಯವಾಗಿ ನಮ್ಮ ಗ್ರಾಮೀಣ ಜನತೆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಹೆಲ್ಮೆಟ್ ಹಾಕದೆ ಸಾಮಾನ್ಯವಾಗಿ ಹೋಗ್ತಾ ಇರ್ತಾರೆ. ಅದರಿಂದ ಹೆಡ್ ಇಂಜರಿ ಆಗಿ ಸಾಯುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತಗಳಲ್ಲಿ ಸಾಯ್ತಾ ಇರುವಂಥ ಜನಸಂಖ್ಯೆಯಲ್ಲಿ 95% ಜನಸಂಖ್ಯೆ ಹೆಡ್ ಇಂಜರಿ ಆಗಿ ಅಥವಾ ತಲೆಗೆ ಪೆಟ್ಟಾಗೋದ್ರಿಂದ ಸಾವು ಸಂಭವಿಸ್ತಾ ಇದೆ. ಆ ಒಂದು ಕಾರಣದಿಂದಾಗಿ ಏನು ಈ ದಿನ ಒಂದು ರಸ್ತೆ ಸುರಕ್ಷತಾ ಸಪ್ತಾಹದ ಪ್ರಯುಕ್ತ ಅದ್ವಿಕ್ ಕಂಪನಿಯವರು ಒಂದು ಸಾರ್ವಜನಿಕರಿಗೆ ಒಂದು ಈ ಗಣೇಶ ಒಂದು ಮೂರ್ತಿಯನ್ನು ಒಂದು ಇದಾಗಿಟ್ಕೊಂಡು ಮುಂದೆ ಹೆಲ್ಮೆಟ್ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ತಲೆಗೆ ಹೆಡ್ ಇಂಜುರಿ ಆದರೆ ಗಣೇಶನಿಗಾದರೆ ಒಂದು ಆನೆ ತಲೆ ಬಂತು, ಆದರೆ ಮನುಷ್ಯನಿಗೆ ಯಾವುದೇ ತಲೆ ಬರಲ್ಲ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಈ ದಿನ ಒಂದು ಸಾರ್ವಜನಿಕರಿಗೆ ಒಂದು ರಸ್ತೆ ಸುರಕ್ಷತೆ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮನ ಅಂದ್ಕೊಂಡಿದ್ದಾರೆ. ಇದು ಭಾಳ ಒಂದು ರೀತಿ ಉತ್ತಮ ಬೆಳವಣಿಗೆ. ಇದೇ ರೀತಿ ಬೇರೆ ಬೇರೆ ಕಂಪನಿಗಳು ಏನು ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಬೇರೆ ಕಂಪನಿಗಳು ಸಹ ಇದನ್ನು ಮಾದರಿಯಾಗಿ ತೊಗೊಂಡು ಸಾರ್ವಜನಿಕರಿಗೆ ಒಂದು ರೀತಿ ಅನುಕೂಲ ಆಗೋ ರೀತಿ ಬೇರೆ ಬೇರೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಒಂದು ರೀತಿ ಒಳ್ಳೆಯ ಬೆಳವಣಿಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾವ ಮಾಲೂರು ಬಂದಿದೆ ಸರ್, ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಹಾಸ್ಪಿಟ್ಲಿಗೆ ಹೋಗೋದಲ್ಲ ಮಗ, ಹೆಲ್ಮೆಟ್ ಹಾಕ್ಕೊಂಡು ಸರ್ ಗಣೇಶ ಕೊಟ್ಟರು, ಗಣೇಶನಿಗೆ ಇಟ್ಕೊಂಡು ನಿಮಗೆ ಇಟ್ಕೊಳ್ತಾ ಅದಕ್ಕೆ ಹೆಲ್ಮೆಟ್ ಹಾಕ್ಬೇಕು. ಥ್ಯಾಂಕ್ ಯು ಸರ್. ನಮ್ಮ ಕಂಪ್ನಿ ಇವರು ಸರ್ ಚೆನ್ನಾಗಿರೋದು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.
ನೂರು ಕಿಲೋಮೀಟರ್ ಬಂದ್ಬಿಟ್ಟು